ಗೈಸ್ ಇವಾಗ ನಾವೆಲ್ಲ ಊಟ ಮಾಡಿ ಸ್ವಲ್ಪ ಈಗ ವಾಕ್ ಮಾಡ್ತಾ ಇದ್ದೀನಿ. ಗೈಸ್ ಟೈಮಲ್ಲಿ 9:30 ಆಗಿದೆ. ಓಕೆ ಗೈಸ್, ಅದೇ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅದೇ ನಮ್ಮ ಫೇಸ್ ಏನಕ್ಕೆ ಹಿಂಗಾಗಿತ್ತು ಅಂತ. ಸೊ ಅದೇ ರೀಸನ್ನು. ನೀವು ಅಷ್ಟೇ ಕಿಚ್ಚಿ ಕಾಲಿಕ್ಕಿಲ್ಲ. ನೀವು ಅಷ್ಟೇ ಗೈಸ್, ಏನಾರ ಈ ಥರ ಫೇಸ್ಗೆ ಅದು ಇದು ಹಾಕೋದಾದರೆ ಸ್ವಲ್ಪ ಸಜೆಷನ್ ತಗೊಂಡು ಗೊತ್ತಿರೋರ ಹತ್ರ ಮತ್ತು ಗೂಗಲ್ಲು ಎಲ್ಲ ಇದೆ, ChatGPT ಎಲ್ಲ ನೋಡಿ. ಗೂಗಲ್ ಕೇಳಿದೆ, ಹ್ಞೂ ಅವ್ರು ಹೇರ್ಸಿಗೆ ಹಾಕಂಗಿಲ್ಲ ಅಂತಾನೆ ಅಂದ್ರು. ಹ್ಞೂ ಆದ್ರೆ ಏನಾಗುತ್ತೆ ಸುಮ್ನೆ ಸ್ವಲ್ಪ ಹಾಕಿದ ತಕ್ಷಣ ಅಂತ ಅಂದ್ಬಿಟ್ಟು ಹಾಕೋದು. ಅದು ಇವ್ಳಿಗೆ ಗೊತ್ತಾ ಅದ್ರಲ್ಲೇ ಕೊಟ್ಟಿದ್ದಾರೆ. ಹಾಂ ಅದ್ರಲ್ಲಿ ಏನು ಅಂತ ಹಾಕಿದ್ರು ಇದ್ರಲ್ಲಿ ಬಾಕ್ಸ್ ಅಲ್ಲಿ ಅಂತ ಅಂದ್ರೆ ಹ್ಞೂ ಹೇರ್ಸ್ಗೆ ಹ್ಞೂ ಕಣ್ಣತ್ರ ಹಾಕಂಗಿಲ್ಲ ಅಂತ ಅಂದ್ರು. ನನ್ ಕಣ್ಣತ್ರ ಹಾಕ್ಲಿಲ್ಲ. ಇಲ್ಲಿ ಏನಕ್ಕೆ ಹಾಕಿತ್ತು ಅಂತ ಅಂದ್ರೆ ಫೇಸಿಗೆ ಹಾಕ್ಬೇಕಾದ್ರೆ ಹೇರ್ಸಿಗೆ ಹಾಗೆ ಆಗುತ್ತೆ, ಹ್ಞೂ ಅದಕ್ಕೆ ಇಲ್ಲಿ ಹಾಕ್ದೆ. ಅದಾದ್ಮೇಲೆ ಈ ಕಡೆ ಏನಕ್ಕೆ ಹಾಕ್ದೆ ಅಂದ್ರೆ ಗಡ್ಡೆ ಇಲ್ಲಿ ಮೀಸೆ ಎಲ್ಲ ಇದೆ ಅಲ್ಲ, ಇಲ್ಲಿ 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 ಒಂದ್ ಕಲರ್ ಇಲ್ಲೊಂದ್ ಕಲರ್ ಬೇಡ, ಸ್ವಲ್ಪ ಹಾಕೋಣ ಲೈಟ್ ಆಗಿ ಅಂತ ಹಿಂಗ ಹಾಕ್ತೆ. ಅದ್ ಕೆಳಗ್ ತನಕ ಬಂದಿದೆ, ಹಂಗಿದಾಗಿರೋದಷ್ಟೇ. ಹೌದಾ? ಅದಕ್ಕೆ ಹುಡುಗಿರಿಗೆ ಸರಿ ಆ ಥರದ್ದೆಲ್ಲ. ಯಾಕಂದ್ರೆ ನಾವು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ತೀವಿ. ಆಮೇಲೆ ಐಬ್ರೋಸು ಅಷ್ಟೇ, ಐಬ್ರೋಸ್ ಹಿಂಗೆ ಶೇಪ್ ಇರುತ್ತೆ, ನಾವು ಎಲ್ಲ ಹಾಕ್ತೀವಿ ಅಂತ ಗೊತ್ತಾಗುತ್ತೆ. ಗರ್ಲ್ಸ್ ಎಲ್ಲಿ ತನಕ ಹಾಕ್ತಾರೆ ಅಂದ್ರೆ ಇಷ್ಟಕ್ಕೆ ಮಾತ್ರ ಹಾಕ್ತಾರೆ, ಇಲ್ಲೆಲ್ಲ ಹಾಕಕ್ ಹೋಗಲ್ಲ. ಹ್ಞೂ ಯಾಕಂದ್ರೆ ಜಾಸ್ತಿ ಟ್ಯಾನ್ ಆಗೋದು ನಮಗೆ ಇಲ್ಲಿ 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 ಐಬ್ರೋ ಮಾಡ್ತೀವಿ. ಹೇರ್ಸ್ ರಿಮೂವ್ ಆಗಿದ ತಕ್ಷಣ ನಮ್ಮ ಸ್ಕಿನ್ ವೈಟ್ ಆಗಿ ಅನ್ಸುತ್ತೆ, ಅದ್ರಲ್ಲ ಟ್ಯಾನ್ ಏನು ಕಾಣಿಸಲ್ಲ. ಅದಕ್ಕೆ ಇಲ್ಲೆಲ್ಲ ಹಾಕ್ತಾರಲ್ಲ ಹಂಗೆ ನಾನು ಹಾಕಕ್ ಹೋದೆ. ಅದು ಹುಡುಗಿಯರ್ದು ಪ್ರಾಡಕ್ಟ್ಸ್, ಅದಕ್ಕೆ ಹುಡುಗರು ಜಾಸ್ತಿ ಯೂಸ್ ಮಾಡಿದ್ರು. ಸನ್ಸ್ಕ್ರೀನು ಅಷ್ಟೇ ಇವ್ನು ಯೂಸ್ ಮಾಡ್ತಿದ್ದಾನೆ, ಯಾಕಂದ್ರೆ ಬೇಡ ಎರಡೆರಡು ಏನಕ್ಕೆ ಅನ್ಕೊಂಡು ನಾನೇ ಇವ್ನಿಗೆ ಕೊಡ್ತಿದ್ದೀನಿ. ಮೆನ್ ಸ್ಕಿನ್ ವಿಮೆನ್ ಸ್ಕಿನ್ ಎರಡು ಬೇರೆ ಬೇರೆ ಇರುತ್ತೆ. ಇವ್ರದ್ದು SPF ಬೇರೆದಿರುತ್ತೆ. SPF ಅಂದ್ರೆ ಸನ್ ಪ್ರೊಟೆಕ್ಷನ್, ಅದು ಇಬ್ರದ್ದು ಸೇಮ್ ಇರುತ್ತೆ. ಎಷ್ಟಾದ್ರೂ PA++ ಎಷ್ಟಾದ್ರೂ ಹಾಕೋಬಹುದು. ಆದ್ರೆ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರೀಮ್ ಒಳಗೆ ಏನೋ ಒಂದು ಇನ್ಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಇವರಿಗೆ, ಮೆನ್ನಿಗೆ. ಅದೇ ಅವಳಿಗೆ ಇಷ್ಟೆಲ್ಲ ತಿಳ್ಕೊಂಡು ಇವಳು ಬಲಿಕ ಬಕ್ರ ಮಾಡಿ, ಅಂದ್ರೆ ನನ್ನೇ ಹಂಗಲ್ಲ, ಬಲಿಕ ಬಕ್ರ ಅಂತ ಅಲ್ಲ. ಏನು ಅಂತಂದ್ರೆ ಸನ್ಸ್ಕ್ರೀನ್ ಎರಡೆರಡು ತಗೋದ್ರಿಗೆ ನಾವಿಬ್ರು ಎಲ್ಲೂ ಹೋಗಲ್ಲ, ನಾವು ಏನು ಕೆಲ್ಸಕ್ಕೂ ಹೋಗಲ್ಲ, ಏನು ಅಲ್ಲೇ ಬಿಸಿಲಲ್ಲೇ ಇರ್ತಾನೆ ಅವನು. ಏನಿಲ್ಲ, ಒಳಗೆ ಕುತ್ಕೊಳ್ತಾನೆ, ಬರ್ತಾನೆ, ಇಲ್ಲ ಮನೇಲಿ ಇರ್ತಾನೆ. ಅದು ಬಿಟ್ರೆ ವಾಲಿಬಾಲ್ ಆಡಕ್ ಹೋಗ್ತಾನೆ, ಅದು ಸಂಜೆ ಟೈಮು. ಬಿಸಿಲು ಟೈಮಲ್ಲೂ ಅಲ್ಲ, ಬಿಸಿಲು ಟೈಮಲ್ಲಿ ಓಡಾಡಿರೋದು ನಾನು ನೋಡೇ ಇಲ್ಲ. ಏನು ಅಂದ್ರೆ ವಿಮೆನ್ ಹಾಕಿದ್ರೆ ಏನೂ ಆಗಲ್ಲ ಅನ್ಕೊಂಡು ಅದನ್ನ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ಬೇರೆದೇನಾದ್ರೂ ಶೂಟ್ಸು ನಮ್ದೇನಾದ್ರೂ ಸ್ಟಾರ್ಟ್ ಆದ್ರೆ ನನ್ಗೆ ವಿಮೆನಿಗೆ ಯಾವ್ದು ಚೆನ್ನಾಗಿರುತ್ತೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇದನ್ನೇ ಯೂಸ್ ಮಾಡೋದು ನಾನು. ಇವನಿಗೆ ರೆಜಿನಾಲ್ ಮೆಂಟ್ ಅಂತ ಬಂದಿದೆ. ಅದಾದ್ಮೇಲೆ ರೆಜಿನಾಲ್ ಮೆಂಟ್ಕಿನ್ನ ಇನ್ನೊಂದು ಯಾವುದೋ ಹೊಸದು ಇನ್ನೊಂದು ಬಂದಿದೆ. ಅದೆಲ್ಲರೂ ರಿವ್ಯೂಸ್ ಎಲ್ಲ ಸಕ್ಕದಾಗಿ ಆಗ್ತಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದನ್ನ ಟ್ರೈ ಮಾಡ್ಸೋಣ ಅಂತ ನೋಡ್ತಾ ಇದ್ದೀನಿ. ಸ್ಕಿನ್ ಇವ್ರದ್ದು ಬೇರೆ ನಮ್ದು ಬೇರೆ. ಟ್ರೈ ಮಾಡ್ಸೋಣ ಟ್ರೈ ಮಾಡ್ಸೋಣ ಅಲ್ಲ, ಚೆನ್ನಾಗಿದೆ, ಎಲ್ಲರೂ ಅದನ್ನೇ ಹೇಳ್ತಿರೋದು. ಆಮೇಲೆ ಇವತ್ತು ನಾನು ವಿಡಿಯೋದಲ್ಲಿ ನೋಡಿದ್ದು ಮೆನ್ ಸ್ಕಿನ್ ಮತ್ತೆ ವಿಮೆನ್ ಸ್ಕಿನ್ ಎರಡು ಬೇರೆ ಬೇರೆ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದೇ ಆಗಿದ್ರೆ ನಾನು ನಡೆಯುತ್ತೆ ಅಂತ ಅನ್ಕೊಂಡೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಅವರು ಸನ್ಸ್ಕ್ರೀನ್ ಅದು ಪ್ರಮೋಷನ್ ಅವ್ರು ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಅವ್ರೇನು ಅಂತ ಅಂದಿದ್ದಾರೆ ಅಂತ ಅಂದ್ರೆ ವಿಮೆನ್ ಸ್ಕಿನ್ಗೂ ಮೆನ್ ಸ್ಕಿನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನಾವು ಹಾಕಿದ್ನೆ ಅವ್ರು ಹಾಕಕ್ಕಾಗಲ್ಲ, ಯಾಕಂದ್ರೆ ಅವ್ರ ಸ್ಕಿನ್ ಸ್ವಲ್ಪ ನಮ್ಗಿಂತ × 3 × 2 ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ನೋಡಿ ತಿಳ್ಕೊಂಡವ್ರೆ. ಅದಾದ್ಮೇಲೆ ಪ್ಲಸ್ ಇವನಿಗೆ ಓಪನ್ ಪೋರ್ಸ್ ಇದೆ, ಇಲ್ಲೆಲ್ಲ ಜಾಸ್ತಿನೇ ಇದೆ. ಅದಾದ್ಮೇಲೆ ಸ್ಕಿನ್ ಚೆನ್ನಾಗಿದೆ, ಆದ್ರೆ ಓಪನ್ ಪೋರ್ಸ್ ಇದೆ. ಆದ್ರೆ ನನಗೆ ಸ್ಕಿನ್ ಬೇರಿಯರ್ಸ್ ಸಾಫ್ಟ್ ಇದೆ, ಸ್ಕಿನ್ ಬೇರಿಯರ್ ನನಗೆ ಸಾಫ್ಟ್ ಇದೆ. ಅದಾದ್ಮೇಲೆ ಸ್ಮಾಲ್ ಬಂಪ್ಸ್ ಜಾಸ್ತಿ ಆಗ್ತಾ ಇದೆ ಈಗೀಗ ನೀರ್ ಚೇಂಜಿಗೆ. ಅದಕ್ಕೋಸ್ಕರ ನನಗೆ ಬೇಕಾಗಿರೋದನ್ನ ಸ್ಕಿನ್ ಬೇರಿಯರ್ದೆ ಬ್ಲೂ ಕಲರ್ ಡಾಟ್ ಅಂಡ್ ಕೀ ತರಿಸಿರೋದು. ಸ್ಕಿನ್ ಬೇರಿಯರ್ಗೆ ಡಾಟ್ ಅಂಡ್ ಕೀ ಇರೋದು. ಅದಾದ್ಮೇಲೆ ಮಾಯಿಶ್ಚರೈಸರ್ ಅಷ್ಟೇ ಸ್ಕಿನ್ ಬೇರಿಯರ್ದೆ ನಾನು ತಗೊಂಡಿರೋದು. ನಾನು ಯೂಸ್ ಮಾಡ್ತೀನಿ, ಆ ಸ್ಕಿನ್ ಬೇರಿಯರ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಬ್ರು ಅದನ್ನೇ ಯೂಸ್ ಮಾಡ್ತಿದ್ವಿ. ಈಗ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ. ನಾನು ಇವತ್ತು ನೋಡಾದ್ಮೇಲೆ ನನಗೆ ಬೇಜಾರಾಯ್ತು ನೋಡ್ಬಿಟ್ಟು. ನಂದೇ ಕೊಡ್ತಿದ್ದೀನಲ್ಲ ಪಾಪ ಅವನು. ಸ್ಕಿನ್ ಹಾಳಾದ್ರೆ ಆಮೇಲೆ ನನ್ನ ಮೇಲೆ ಬಂದ್ಬಿಡುತ್ತೆ, ಯಾಕೆ ಬೇಕು? ಡಾಟ್ ಅಂಡ್ ಕೀ ಹಾಕ್ತಿರೋದಕ್ಕೆ ಆಗ್ತಿರೋದು ಕರೆಕ್ಟ್. ಅರ್ಥ ಆಗಲ್ವಾ ನಿನಗೆ ಹೇಳೋದು? ಏನೂ ಆಗಲ್ಲ, ಆದ್ರೆ ಸ್ಕಿನ್ ಬೇರೆ ಇರೋದ್ರಿಂದ ನೀನ್ ಸ್ವಲ್ಪ ನೀನೇನಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ತಗೋಬೋದಾಗಿತ್ತು. ಈಗೇನು ನೀನ್ ಎಲ್ಲೂ ಹೋಗಲ್ಲ, ಏನಿಲ್ಲ. ಅದಕ್ಕೆ ಬಿಸಿಲಿಗೆ ಏನ್ ಜಾಸ್ತಿ ಹೋಗಲ್ಲ. ನಮ್ದು ಓಕೆ ಅಂದ್ರೆ ಸ್ವಲ್ಪ ಸ್ಕಿನ್ ಹಾರ್ಡ್ ಇರೋದಕ್ಕೆ ಚೇಂಜ್ ಮಾಡಮ್ಮ ಚೇಂಜ್. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡು. ಡಾಟ್ ಅಂಡ್ ಕೀ ಬೇಡ, ಚೇಂಜ್ ಮಾಡು. ಮತ್ತೆ ನಾನು ಏನು ಯೂಸ್ ಮಾಡ್ಲಿ? ನೀನ್ ಡಾಟ್ ಅಂಡ್ ಕೀ ಯೂಸ್ ಮಾಡು.
ಅದನ್ನ ಹೇಳ್ತೀರಾ. ದಟ್ಟಣಿಕೆ ಯೂಸ್ ಆಮೇಲೆ ಮಾಡು. ಇನ್ನೊಂದು ಏನಕ್ಕೆ ನಾನು ಇವ್ರದ್ದು ಸೇಮ್ ಅಂತ ಅಂದ್ರೆ, ಈಗ ನಂದು ಖಾಲಿ ಆದ್ರೆ ನೀನು ಇದನ್ನ ಯೂಸ್ ಮಾಡು, ಆಮೇಲೆ ತರ್ಸಿದ್ರೆ ಆಯ್ತು, ಒಟ್ಟಿಗೆ ತರ್ಸೋಣ ಹಿಂಗೇನೋ. ಗೈಸ್ ಅವಾಗ ಸ್ವಲ್ಪ ಅದಕ್ಕೆ ಸ್ವಲ್ಪ ನಾವು ಫೈನಾನ್ಷಿಯಲಿ ಪ್ಲಾನ್ ಇತ್ತು. ಮಾಡ್ಬೇಕಲ್ಲ, ಸೊ ಪ್ಲಾನ್ ಮಾಡ್ಬೇಕಲ್ಲ ಗೈಸ್, ಬಜೆಟ್ ಗೈಸ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ನೋಡ್ತೀವಿ. ಪ್ಲಾನ್ ಮಾಡಿ. ಅದನ್ನು ಬಜೆಟ್ ಫ್ರೆಂಡ್ಲಿ ಅಲ್ಲ, ಹ್ಮ್ ಏನಾದ್ರೂ ಒಂದು ತಗೋಬೇಕಾದ್ರೆ, ಹ್ಮ್ ಈಗ ಶಾಂಪೂ ತಗೊಳ್ಳೋದಾದ್ರೆ ನಾನು ಶಾಂಪೂ ವಿತ್ ಕಂಡೀಷ್ನರೇ ತಗೊಳ್ತೀನಿ. ಶಾಂಪೂ, ಕಂಡೀಷ್ನರ್, ಹೇರ್ ಮಾಸ್ಕ್, ಈ ಮೂರು ಇರಲೇಬೇಕು ನನ್ನ ಹೇರ್ಸ್ಗೆ. ಅದಾದ್ಮೇಲೆ ಸ್ಕಿನ್, ನನ್ನ ಹೇರ್, ಸ್ಕಿನ್, ಬಾಡಿಗೆ ನಾನು ಕೇರೇ ಮಾಡಲ್ಲ. ಬಾಡಿಗೂ ಕೇರ್ ಮಾಡ್ಬೇಕಂತ ಸನ್ಸ್ಕ್ರೀನ್ ಬೇಕಂತೆ. ಇದಕ್ಕೆ ಬಾಡಿ ಲೋಷನ್ ಸನ್ಸ್ಕ್ರೀನ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೇಕಂತ ನಾನು ಇವತ್ತು ಅದನ್ನೇ ನೋಡ್ತಿರ್ಬೇಕಾದ್ರೆ, ಸನ್ಸ್ಕ್ರೀನು ನಾವು ಬರೀ ಸ್ಕಿನ್ನಿಗೆ, ಫೇಸಿಗೆ ಎಷ್ಟು ಕೇರ್ ಮಾಡ್ತೀವಿ, ಅದೇ ಥರ ಬಾಡಿನೂ ಅಷ್ಟೇ, ಅದಕ್ಕೂ ಕೇರ್ ಮಾಡಬೇಕು. ಅದಕ್ಕೆ ಕೈ ನಮ್ದೆಲ್ಲ ತುಂಬ ಕೆಡ್ದಾಗಿರುತ್ತೆ, ಮುಖ ಮಾತ್ರ ಚೆನ್ನಾಗಿರುತ್ತೆ. ಗೈಸ್ ನನ್ನ ಪಾಪುನು ಈಗ ಮಾತಾಡೋದು ಬ್ಲಾಗಿಗೆ ಅಡ್ಜಸ್ಟ್ ಆಗ್ತಾಳೆ ಗೈಸ್, ಕಲಿತಲ್ಪಡ. ಏನಕ್ಕೆ ಅಂತ ಅಂದರೆ, ನಾನು ಇವತ್ತು ಯಾರ್ದೋ ವ್ಲಾಗ್ ನೋಡಿದೆ, ಅದಕ್ಕೋಸ್ಕರನೇ ಹಿಂಗೆ ಮಾತಾಡಿದ್ರೇ ಎಲ್ಲರೂ ಇಷ್ಟಪಡ್ತಾರೆ ಅಂತ ಗೊತ್ತಾಯ್ತು. ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ವೆರಿ ಗುಡ್ ಪಾಪ. ಕಲ್ತ್ಬಿಡ್ಲ ಗೈಸ್, ಚೆನ್ನಾಗಿ ಕಲ್ತ್ಬಿಟ್ಲು, ಇವಾಗ ಅರ್ಥ ಮಾಡ್ಕೊಂಡ್ಲು. ಗೈಸ್ ಏನೋ ಹುಳ ಉಡ್ದು ಒಳಗಡೆ ಹುಳ ಉಡ್ದು ಗೈಸ್. ಗೈಸ್ ಇನ್ಮೇಲೆ ಪಾಪ ಮುನ್ನ ಬ್ಲಾಗಲ್ಲಿ ಮಾತಾಡ್ತಾಳೆ, ಹಂಗಾದ್ರೆ ಇನ್ ಮುಂದೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಅದು ನಿಂದ್ರಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನೀನ್ ಬೆಳೆದ್ರೆ ನಾನ್ ಬೆಳೆದಂಗೆ. ಈಗ ನಾನ್ ಬೇರೆ ಓಪನ್ ಮಾಡೋದು ಅದೆಲ್ಲ ಚೆನ್ನಾಗಿ ಅಲ್ವಾ, ನಾನು ಅದೇ ಯೋಚನೆ ಮಾಡಿ ಗೈಸ್, ಸುಮ್ಮನೆ ಸಪ್ರೇಟ್ ಆಗಿಲ್ಲ, ಅದು ಯಾರು ಸಪ್ರೇಟ್ ಬ್ಲಾಗ್ ಯಾರು ಮಾಡಲ್ಲ ಮಾಡಲ್ಲ. ನಾವೇ ಇನ್ಸ್ಟಾಗ್ರಾಮ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಸಪ್ರೇಟ್ ಮಾಡ್ಬೋದು. ನಾನ್ ಮಾತಾಡ್ತಿದ್ದೀನಿ. ಓಕೆ ಸರಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗೆ ಬೇಡ, ಹಿಂಗೆ ಹಿಡ್ಕೊ. ನನಗೆ ಹಂಗೆ ನಾನ್ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಇನ್ನು ಕ್ಯಾಮ್ರಾ ಫೇಸಿಂಗ್ ನನಗಿನ್ನೂ ಬೇಡ. ಇನ್ನು ಬೇಡ ಅಂದ್ರೆ ನನಗ್ ಭಯ. ಏನ್ ಭಯ ಇಲ್ಲ, ನಾನಿಲ್ವಾ, ನೀನ್ ದೆವ್ವ ನೀನು. ಕೇಳಿಸ್ಕೊ, ಏನಂತಿದ್ದೆ ನಾನು? ಅದೇನೋ ಕ್ಯಾಮ್ರಾ ಅಂದ್ರೆ ಇದು ಇನ್ಸ್ಟಾಗ್ರಾಮ್ 2 ಐಡಿ, ಅದು ಇದು. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ಕಪಲ್ಸ್ ಆಗ್ಲಿ ಎರಡೆರಡು ಐಡಿ ಮೇಂಟೈನ್ ಮಾಡಲ್ಲ, ಅವ್ರದೊಂದು ಇವ್ರದೊಂದು ಅನ್ಕೊಂಡು. ನಾವು ಮಾತ್ರ ಮಾಡ್ತಿರೋದು ಆತರ. ಆಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬೇರೆ ಮಾಡೋಣ ಅಂತ ಅನ್ಕೊಂಡೆ, ಬೇರೆ ಮಾಡಕ್ ಹೋದ್ರೆ ಈಗ ಯಾರು ನೋಡ್ತಾ ಇರ್ತಾರಲ್ಲ ಅವರಿಗೆ ಬೋರ್ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಮಾತಾಡ್ಲಾ, ಇನ್ಸ್ಟಾಗ್ರಾಮ್ ನ ಬೇಕಾ 2-3 ಯೂಸ್ ಮಾಡಿ, ಬಟ್ ಯೂಟ್ಯೂಬ್ ನ ಒಂದಳೆ, ಯಾಕಂತಂದ್ರೆ ಅದು ಫುಲ್ ನೋಡೋಣ, ಆಮೇಲೆ ನೆಕ್ಸ್ಟ್ ಇಬ್ರದ್ದು ಸೇಮ್ ಕಂಟೆಂಟ್ ಇರುತ್ತೆ, ಯಾರು ಬಿಡೋದು ಬೇಜಾರಾಗುತ್ತೆ. ಈಗ ಈಗ ನೋಡಿ, ನನ್ನ ಬ್ಲಾಗ್ ಅಲ್ಲಿ ಇನ್ನೊಬ್ಬ ಬ್ಲಾಗರ್ ಬಂದ್ರೆ ಟ್ರಿಪ್ ಅಲ್ಲಿ, ಈಗ ಇವನಿಗೆ ಆಗ್ಲಿಲ್ವಾ ಇವತ್ತಿನ ದಿನ, ನಾನ್ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಅಂದ್ರೆ ಆಗಿಲ್ಲ ಅಂತ ಗೈಸ್, ಹುಡುಗ ಐಫೋನ್ ಕೊಡಿಸ್ಬೇಕು. ಯಾಕಂತಂದ್ರೆ ಇವಾಗ ನಾನು ಹೊರಗಡೆ ವ್ಲಾಗ್, ಈಗ ಏನ್ ಹೇಳಿ, ಈಗ ಇನ್ನೊಂದು ಏನು ಅಂತ ಅಂದ್ರೆ, ನಾನು ಲ್ಯಾಪ್ಟಾಪ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅದೆಲ್ಲ ನೆಕ್ಸ್ಟ್ ಹೇಳ್ತೀವಿ ಹೇಗ ಅಂತ. ಗೈಸ್ ನಾನೇನಂತ ಅಂದ್ರೆ, ನನಗೋಸ್ಕರ ತಗೊಳ್ತಿರೋದು ಈಗಕ್ಕಲ್ಲ, ಈಗ ಬರೀ ಸ್ಟಡೀಸ್ಗೆ. ನನಗೆ ಯಾಕೋ ಈ ಲ್ಯಾಪ್ಟಾಪ್ ಅಲ್ಲಿ ವರ್ಕಿಂಗ್ ಸ್ವಲ್ಪ ನಾನ್ ಬೇರೆ ನೀನ್ ಬೇರೆನಾ? ಒಂದ್ ನಿಮಿಷ ಕೇಳಿಸ್ಕೊ. ಈಗ ಲ್ಯಾಪ್ಟಾಪ್ ಅಲ್ಲಿ ವರ್ಕಿಂಗ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನನಗೀಗ. ಪೈಥಾನ್ ಸರ್ ಸ್ವಲ್ಪ ಬ್ಯುಸಿ ಇದಾರಂತೆ, ಅದಕ್ಕೆ ಬೇಸಿಕ್ ಹೇಳ್ಕೊಡ್ತಿದ್ದಾರೆ. ನಾನು ಮೊದಲೇ ಕಲ್ತಿದ್ದೀನಿ ಬೇಸಿಕ್ಸ್ ಎಲ್ಲ, ಆದ್ರೂ ಈ ಸತಿ ಅಲ್ಲಿ ಪಿ ಯು ಎಲ್ಲ ಹೇಳ್ಕೊಟ್ಟಿರೋದು ಹೆಂಗಿತ್ತು ಅಂತ ಅಂದ್ರೆ, ಸ್ವಲ್ಪ ಹೇಳ್ಕೊಡ್ತಾ ಇದ್ರು. ಇಲ್ಲಿ ಡೀಟೇಲ್ ಆಗಿ ಅದು ಅಂದ್ರೆ ಏನು, ಅದರಲ್ಲಿ ಫೈಲ್ ಅದ್ರಲ್ಲಿ ಏನಿರುತ್ತೆ, ಅದ್ರಲ್ಲಿ ಹೆಂಗ್ ಓಪನ್ ಮಾಡ್ಬೋದು, ಎಕ್ಸಿಟ್ ಹೆಂಗ್ ಮಾಡ್ಬೋದು, ಎಕ್ಸಿಟ್ ಬೇರೆ ತರನು ಓಪನ್ ಮಾಡ್ಬೋದು. ಈಗ Ctrl+A ಅಂದ್ರೆ ಸಾಕು ಗೈಸ್, ಇವಳು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಸುಸ್ತಾಯ್ತಳ ಪಾಪ. ಫಸ್ಟ್ ಡೇಗೆ ಎಕ್ಸ್ಪ್ರೆಷನ್ ಕೊಡೋದು ಬೇಡ, ನಾನು ನಾನು ಹೇಳಿದೆ ಅವಳಗೆ, ಒಳ್ಳೆ ಅರ್ಥ ಮಾಡ್ಕೊಂಡು ಮಾತಾಡ್ತಿರೋದು. ಈಗ ಬ್ಲಾಗ್ ಒಳಗೆ ನೋಡ್ತಾಳಲ್ಲ, ಮುಂಚೆ ಬರೀ ಕಾಟನ್ನು ಗೇಮ್ ಮಾಡ್ತಿದ್ಲು, ಇವಾಗ ಲಾಗ್ಸ್ ಎಲ್ಲ ನೋಡ್ಕೊಂಡು ಹೇಗೆ ಬಿಲ್ಡ್ ಆಗಬೇಕು ಸ್ಟೆಪ್ ಬೈ ಸ್ಟೆಪ್ ಅವಳು ತೊಗೊಳ್ತಾಳೆ ಗೈಸ್. ನಂಗೊಬ್ರು ಮಾತಾಡಿದ್ರು, ನೀನೀಗ ಅವಳು ಚಿಕ್ಕ ಏಜು, ನೀನು ಪ್ರೆಷರ್ ಕೊಡಬೇಡ, ಅವಳೇ ತಿಳ್ಕೊತಾಳೆ ಕಲಿತಾಳೆ ಅಂತ. ಸೊ ಹಂಗೆ ಆಗ್ತಾಯಿದೆ, ಅವ್ರ ನೇಮೆಲ್ಲ ಬೇಡ. ನನ್ನ ಏಜ್ಗಿಂತ ನಾನು ಜಾಸ್ತಿನೇ ತಿಳ್ಕೊಂಡಿದ್ದೀನಿ, ನನಗೆ ಈಗಲೇ ತಿಳ್ಕೊಬೇಕು ಅಂತ ಏನು. ಹೌದೌದು, ಆಯ್ತು ಗೈಸ್, ಓಕೆ, ಇದಾಗ್ತಾಯ್ತು ನನಗೆ. ಓಕೆ, ಶೂಟ್ ಮಾಡ್ತಾಳೆ, ಒಂದು ಸಾಹಸ ಮಾಡಿ ಶೂಟ್ ಮಾಡ್ತಾಳೆ. ಚೇತನ ಶೂಟ್ ಮಾಡ್ತಿತ್ತು, ನಾನು ಮಾಡ್ತೀನಿ ಅಂದ್ರೆ ಇವಳು ಶೂಟ್ ಕಲ್ತ್ಬಿಟ್ಲು. ಓಕೆ, ಹೌದು ಗೈಸ್, ಇರೋದು ಗೈಸ್. ಈಗ ಇಲ್ಲಿ ಫೈನಲ್ ನಿಮ್ಗೆ ಹೇಳೋದೇನು ಅಂತ ಅಂದ್ರೆ, ನೀವು ಈ ತರ ಏನಾರು ಕ್ರೀಮ್ ಹಾಕ್ಬೇಕಾದ್ರೆ ಫೇಸ್ಗೆ ನೋಡ್ಕೊಂಡು, ಹಿಂದೆ ಮುಂದೆ ನೋಡ್ಕೊಂಡು ವಿಚಾರಿಸ್ಕೊಂಡು ಮಾಡಿ. ಏನು ಅಂತ ಅಂದ್ರೆ, ಹೋಮ್ ರೆಮಿಡೀಸ್ ಏನಕ್ಕೆ ಅಂತ ಅಂದ್ರೆ, ಆ ಟೈಮ್ಗೆ, ಆ ಸೆಕೆಂಡ್ಗೆ, ಈಗ ಬೆಳಿಗ್ಗೆ ಆಗಿದ್ರೆ ಸಂಜೆ ಒಂದೇ ದಿನ. ಓಕೆ, ಸಾಕು. ನಿಮ್ಗೆ ಸ್ಕಿನ್ ಕೇರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವ. ಮಾಡ್ಬೇಕು ಹಿಂಗೆ ಇಲ್ಲ ಗೈಸ್, ಏನಿದ್ರೆ ಸ್ಕಿನ್ ಕೇರ್ ಇಲ್ಲ, ಹಂಗಂದ್ರೆ ಸ್ಕಿನ್ ಇನ್ನೂ ಚೆನ್ನಾಗಿ ಬೇಕು ಅಂತ ಅಂದ್ರೆ ಒಂದು ಕಮೆಂಟ್ ಹಾಕಿ ಮಾಡುವ. ಓಕೆ ಗೈಸ್, ಯೂಸ್ ಮಾಡ್ತೀವಿ.
ಅದನ್ನ ಈಗ ಹೇಳ್ತೀನಿ. ಬ್ಲಾಗ್ ಆದ್ರೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ, ಆದ್ರೆ ನಾನು ಮೇಕಪ್ ಇದುವರೆಗೂ ಮಾಡ್ಕೊಂಡಿಲ್ಲ. ಏನು ಬೇಡ. ಅಂದ್ರೆ ಬರೀ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೀರಮ್, ಟೋನರ್ ಎಲ್ಲ ನಾನು ಯೂಸೇ ಮಾಡಿಲ್ಲ. ಟೋನರ್ ನೋಡಿದ್ರೆ ನಾನು ತಗೋಬೇಕು ಅನ್ಸು. ಏನಕ್ಕೆ ಹಾಕ್ತಾರೆ ಅಂತ ನೋಡಿದ್ರೆ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತಂತೆ, ಗೈಸ್ ಅದಕ್ಕೋಸ್ಕರ. ಇದ್ರ ಬಗ್ಗೆ ನೀವು ಬೇಕು ಅಂದ್ರೆ ಕಮೆಂಟ್ ಮಾಡಿ, ಸಪ್ರೇಟ್ ಬ್ಲಾಗ್ ಅವಳದೇ ಪಾಡ್ಕಾಸ್ಟ್ ತರ ಮಾಡ್ಬಿಡ್ತೀನಿ ಇದ್ರ ಬ್ಲಾಗ್ ಅಂತ. ಏ ಗೊಗ್ಗ ಓಕೆ, ಐ ಹೋಪ್ ಗೈಸ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಗೊಗ್ಗ ಅಂತೆ. ಗಲೀಜ್ ಅದ್ರಲ್ಲಿ ಯಾವಾಗ ಯಾವಾಗ ಎತ್ಕೊಳ್ತೀನಿ ಅವಾಗೆಲ್ಲ ಮುತ್ಕೊಡೋದು ಇವನು. ಗೊಗ್ಗ ಅಂತೆ. ಓಕೆ ಗೈಸ್, ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ತಮ್ಮ ಈ- ಬರ್ತಾನೆ. ಏಯ್ ವ್ಲಾಗ್ ಏನ್ ಮಾಡ್ರು ಗೈಸ್. ಗೈಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಲವ್ ಯು, ಲವ್ ಯು. ಟಿಲ್ ದೆನ್ ಟೇಕ್ ಕೇರ್, Bye-bye. ಬಾಯ್. ಹೀಗೆ ಬಾಯ್ ಗೈಸ್, ಬಾಯ್.